ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಬಂದಿರೋದು ನಮ್ಮ ತುಮಕೂರಲ್ಲಿರೋ ಮೈದಾಳ ಕೆರೆಗೆ. ಈ ಕೆರೆ ಕೋಡಿ ಬಿದ್ದಿದೆ ಅಂತ ಗೊತ್ತಾಯಿತು. ಆಗಲೇ ಬಿದ್ದು ತುಂಬ ದಿನ ಆಯಿತು, ಬಟ್ ನಾವು ಬರೋದಕ್ಕೆ ಆಗಿರಲಿಲ್ಲ. ವೆದರ್ ಎಲ್ಲ ಚೆನ್ನಾಗಿರಲಿಲ್ಲ ಅಷ್ಟೊಂದು. ಇವತ್ತು ಬರಬೇಕು ಅಂತ ಅನ್ನಿಸ್ತು. ಇವತ್ತು ಕಡೆ ಕಾರ್ತಿಕ್ ಸೋಮವಾರ ಕೂಡ ಇಲ್ಲೇ ಒಂದು ದೇವಸ್ಥಾನ ಕೂಡ ಇದೆ, ಅದಕ್ಕೆ ವಿಸಿಟ್ ಮಾಡ್ತೀನಿ. ಮತ್ತು ಹಾಗೆ ಇಲ್ಲೇ ಬಂದಿದ್ರಲ್ವಾ, ಈ ಕೆರೆನೂ ನೋಡ್ಕೊಂಡಾಗೋಣ ಅಂತ ಬಂದೆ. ಸೊ ಈ ಕಂಪ್ಲೀಟ್ ವಿಡಿಯೋದಲ್ಲಿ ಕೆರೆ ಮತ್ತು ದೇವಸ್ಥಾನ ಎಲ್ಲ ಇರುತ್ತೆ. ಮಿಸ್ ಮಾಡದೆ ಈ ವಿಡಿಯೋನ ಎಂಡ್ವರೆಗೂ ನೋಡಿ. ಹೋಪ್ ಈ ವಿಡಿಯೋನ ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ ಅಂತ ಭಾವಿಸ್ತೀನಿ. ನೀವೆಲ್ಲ ಇವಾಗೇನು ನೋಡ್ತಾ ಇದ್ದೀರಾ, ಈ ವಿಡಿಯೋ ಬಂದು ಕೆರೆ ಕೋಡಿ ಬಿದ್ದಿತ್ತಲ್ಲ, ಆಗ ಸ್ಟಾರ್ಟಿಂಗು ಶೂಟ್ ಮಾಡಿರೋ ವಿಡಿಯೋ. ಈ ವಿಡಿಯೋನ ನಮ್ಮಣ್ಣ ನನಗೆ ಕಳಿಸಿರೋದು. ಬಟ್ ನಾವಲ್ಲಿಗೆ ಹೋದಾಗ ನೀರು ಸ್ವಲ್ಪ ಕಡಿಮೆನೇ ಇತ್ತು. ಹೇಗಿತ್ತು ನಾವು ಹೋದಾಗ ಅಂತ ನೀವು ಈ ವಿಡಿಯೋದಲ್ಲಿ ಮುಂದೆ ನೋಡ್ಬೋದು. ನಾವು ಹೋಗಿದ್ದಾಗ ಹೇಗಿತ್ತು ಅಂತ ನೋಡೋದಕ್ಕಿಂತ ಮುಂಚೆ ಫಸ್ಟ್ ಆಫ್ ಆಲ್ ನೀವು ಅಲ್ಲಿಗೆ ಹೇಗೆ ರೀಚ್ ಆಗಬೇಕು ಅಂತ ನಿಮಗೆ ಗೊತ್ತಾಗಬೇಕಲ್ವಾ. ನಾನು ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ನ ಕೂಡ ಮೆನ್ಷನ್ ಮಾಡಿರ್ತೀನಿ. ಅದ್ರ ಥ್ರೂ ಬೇಕಾದರೂ ನೀವು ಹೋಗ್ಬೋದು. ಇಲ್ಲ ಅಂತಂದರೆ ನಿಮಗೆಲ್ಲರಿಗೂ ಕ್ಯಾತ್ಸಂದ್ರದಲ್ಲಿರೋ ಉಮಾ ಪ್ರಗತಿ ಕಾಲೇಜ್ ಗೊತ್ತೇ ಇರುತ್ತೆ. ಅದ್ರ ಥ್ರೂ ಮೈದಾಳ ರೀಚ್ ಆದರೆ ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ನಿಮ್ಮ ರೈಟ್ ಸೈಡಲ್ಲಿ ಮೈದಾಳ ಕೆರೆ ಅಂತ ಬೋರ್ಡೇ ಹಾಕಿದ್ದಾರೆ. ಅಲ್ಲಿಂದ ನೀವು ರೈಟಿಗೆ ಟರ್ನ್ ಆದರೆ, ಅಥವಾ ಅಲ್ಲಿ ಯಾರು ಓಡಾಡ್ತಾನೆ ಇರ್ತಾರೆ, ಯಾರನ್ನು ಕೇಳಿದ್ರು ಕೂಡ ನಿಮಗೆ ಅಲ್ಲಿ ರೂಟ್ನ ಗೈಡ್ ಮಾಡ್ತಾರೆ. ಒನ್ಸ್ ಇದನ್ನು ವಿಸಿಟ್ ಮಾಡಿ, ಅದರಲ್ಲೂ ತುಮಕೂರಲ್ಲಿರೋರಂತೂ ವಿಸಿಟ್ ಮಾಡಿ. ನಿಜವಾಗ್ಲೂ ಆ ಪ್ಲೇಸ್ನ ನೋಡ್ತಾ ಇದ್ದರೆ ಮಾತೇ ಬರಲ್ಲ, ಅಷ್ಟು ಪ್ಲೆಸೆಂಟ್ ಆಗಿದೆ. ಸಖತ್ ಖುಷಿ ಆಗುತ್ತೆ. ನನಗೆ ಎಸ್ಪೆಷಲಿ ನೀರು ಕಂಡ್ರೆ ತುಂಬ ಭಯ. ಅದರಲ್ಲೂ ಜಾಸ್ತಿ ನೀರಿರೋದು ನೋಡಿಬಿಟ್ರಂತೂ ನನಗೆ ವಾಮಿಟ್, ಸಿಕ್ನೆಸ್ ಅಂತೂ ನನಗೆ ಜಾಸ್ತಿ ಇದೆ. ಸಖತ್ ಭಯ ಆಗ್ತಾ ಇರುತ್ತೆ ನನಗೆ. ಏನಕ್ಕೋ ಗೊತ್ತಿಲ್ಲ, ಮುಂಚೆಯಿಂದನೂ ಅಷ್ಟೇ ನೀರು ಕಂಡ್ರೆ ಸಖತ್ ಭಯ ಆಯಿತು. ಬಟ್ ಇಲ್ಲೋದಾಗ ಸ್ವಲ್ಪ ಭಯನೂ ಆಯಿತು. ಬೈಕ್ಕಿಂತ ಜಾಸ್ತಿ ಎಂಜಾಯ್ ಮಾಡಬೇಕು ಅಂತ ಅನ್ನಿಸ್ತು. ನಾನು ಅಷ್ಟೊಂದೇನು ಇಲ್ಲಿ ಎಂಜಾಯ್ ಮಾಡಲಿಲ್ಲ. ಯಾಕಂತಂದರೆ ಎಂಜಾಯ್ ಮಾಡಿದೆ ಅಂದರೆ ಆ ನೇಚರ್ನ ನೋಡ್ಬಿಟ್ಟು ಎಂಜಾಯ್ ಮಾಡಿದೆ. ಬಟ್ ನೀರಲ್ಲೆಲ್ಲ ಅಷ್ಟೊಂದು ಆಟ ಆಡೋದಕ್ಕಾಗಲಿಲ್ಲ. ಅಲ್ಲಿಗೆ ಹೋಗಿ ಬಂದಾದಮೇಲೆ ನಾನು ಡೈರೆಕ್ಟ್ ಕಾಲೇಜ್ಗೆ ಹೋಗಬೇಕಿತ್ತು. ಅದಕ್ಕೋಸ್ಕರ ನಾನು ಅಷ್ಟೊಂದು ಎಂಜಾಯ್ ಮಾಡಲಿಲ್ಲ. ಇಫ್ ಪಾಸಿಬಲ್ ನನಗೆ ಯಾವಾಗಾದರೂ ಮತ್ತೆ ಟೈಮ್ ಸಿಕ್ಕಿದ್ರೆ ನಾನು ಖಂಡಿತವಾಗೂ ಮತ್ತೆ ವಿಸಿಟ್ ಮಾಡ್ತೀನಿ. ಅದು ಕಾಲೇಜ್ ಇಲ್ದಲೇ ಇರೋ ದಿನ ಹಾಲಿಡೇ ಇರುತ್ತಲ್ವ, ಅವಾಗ ವಿಸಿಟ್ ಮಾಡಿ ಇನ್ನೂ ಜಾಸ್ತಿ ಎಂಜಾಯ್ ಮಾಡಬೇಕು ಅಂತ ನನಗಂತೂ ಸಖತ್ ಅನ್ನಿಸ್ತಾ ಇದೆ. ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ನೀರು ತುಂಬ ಫೋರ್ಸಾಗಿ ಬರ್ತಾ ಇದೆ. ಇಲ್ಲಿ ಜಸ್ಟ್ ನನ್ನ ಕಾಲ ಮೇಲೆ ನೀರು ಹೋಗ್ತಾ ಇರೋದನ್ನು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇಲ್ಲೂ ಅಷ್ಟೇ, ನಾನು ಕುತ್ಕೊಂಡು ಫೋಟೋ ತೆಗೆಸ್ಕೋತಾ ಇದ್ದೆ. ಇಲ್ಲಿ ತೆಗೆಸ್ಕೊಂಡಿರೋ ಫೋಟೋಸ್ನ ನನ್ನ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ. ನೀವು ಅಲ್ಲಿ ಕೂಡ ನನ್ನನ್ನು ಫಾಲೋ ಮಾಡ್ಬೋದು. ನನ್ನ ಫೇಸ್ಬುಕ್ ಪೇಜ್ ಕೂಡ ಇದೆ. ಎಲ್ಲಾದರೂ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ನೀವಲ್ಲೂ ನನ್ನ ಜೊತೆ ಕಾಂಟ್ಯಾಕ್ಟಲ್ಲಿ ಇರ್ಬೋದು. ಇದು ಇನ್ನೊಂದು ಸೈಡು ಸಖತ್ ಆಟ ಆಡ್ತಾ ಇದೆ. ಅಲ್ಲಿ ಫೋರ್ಸಾಗಿ ನೀರು ಬರ್ತಾಯಿದೆ. ನನಗೆ ನೀರಂತ ಅಂದರೆ ಎಷ್ಟು ಭಯನೋ ಅಷ್ಟೇ ಇಷ್ಟ ಕೂಡ. ನನ್ನ ಫ್ರೆಂಡ್ಸ್ ಇಂದು ಕೂಡ ಬಂದಿದ್ಲು. ನಾವಿಬ್ಬರು ಫೋಟೋಗೆ ಪಾಸ್ ಮಾಡ್ತಾಯಿದ್ದೋ. ಅಲ್ಲಿ ಸೈಡಲ್ಲಿ ಕೆನಾಲ್ ಥರ ಏನೋ ಕಾಣ್ತಾ ಇದೆಯಲ್ಲ, ಅದೇನೋ ಲೈಕ್ ಹೇಮಾವತಿ ನೀರಿಗೆ ಅಂತ ಬಿಟ್ಟಿದ್ದಾರಂತೆ. ಸೊ ನನಗೂ ಕ್ಲಿಯರಾಗಿ ಗೊತ್ತಿಲ್ಲ. ಅಲ್ಲಿರೋರೆ ಕೆಲವೊಬ್ಬರು ಮಾತಾಡ್ಕೋತಾ ಇದ್ರು, ಅದನ್ನು ಕೇಳಿಸ್ಕೊಂಡು ನಿಮ್ಗೆ ಹೇಳ್ತಾ ಇದ್ದೀನಿ.
ಇವಾಗ ಸ್ಟ್ರೈಟು ಅಲ್ಲೊಳ್ಳೆ ಪುಟ್ಟು ಮನೆ ಥರ ಏನೋ ಸಮಥಿಂಗ್ ಕಾಣ್ತಾ ಇದೆಯಲ್ಲ, ನಾನು ಫಸ್ಟು ಹೋಗಿದ್ದಿದ್ದು ಅಲ್ಲಿಗೆ. ಅಲ್ಲಿಂದ ಈಗ ಒಂದು ಏರಿ ಇದೆ, ಆ ಏರಿ ಮೇಲೆ ನಡ್ಕೊಂಡು ಬಸ್ತಿ ಬೆಟ್ಟ, ಐ ಥಿಂಕ್ ನಿಮಗೆ ಮಂದಾಗಿರಿ ಹಿಲ್ಸ್ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ. ಅದೊಂದು ಟೂರಿಸ್ಟ್ ಪ್ಲೇಸ್ ಕೂಡ ಹೌದು. ಒನ್ ಡೇ ಪಿಕ್ನಿಕ್ ಥರ ಅಲ್ಲಿಗೆ ಕೂಡ ಹೋಗ್ಬಿಟ್ಟು ಬರ್ಬೋದು. ನೀವೆಲ್ಲ ಕಾಮೆಂಟ್ ಮಾಡಿದ್ರೆ ನಾನು ಅಲ್ಲಿಗೆ ಕೂಡ ಹೋಗ್ಬಿಟ್ಟು ಬರ್ತೀನಿ. ಸೊ ಆ ಸೈಡು ಇನ್ನೊಂಥರ ಫಾಲ್ಸ್ ಟೈಪಲ್ಲಿ ಏನೋ ಹರಿತಾ ಇತ್ತು ಅಂತ ಅಲ್ಲಿರೋರೆಲ್ಲ ಹೇಳಿದ್ರು. ಅಲ್ಲಿಗೆ ಕೂಡ ಈಗ ಹೋಗ್ತಾ ಇದ್ದೀವಿ. ಹಾಗೆ ಆ ಏರಿ ಮೇಲೆ ಹೋಗ್ತಾ ಇರ್ಬೇಕಾದ್ರೆ ಈ ಸೈಡ್ ಮೈದಾಳ ಕೆರೆ ಏನಿದೆ, ಇದು ಬಸ್ತಿ ಬೆಟ್ಟ ಅಂದರೆ ಮಂದಾಗಿರಿ ಹಿಲ್ಸ್ ಇದೆಯಲ್ಲ, ಅದ್ರ ಬ್ಯಾಕ್ ಸೈಡೇ ಲೊಕೇಟ್ ಆಗಿರೋದು. ಇವಾಗ ಏನು ಕಾಣ್ತಾ ಇದೆ, ಇದೇ ಮಂದಾಗಿರಿ ಹಿಲ್ಸ್. ಐ ಥಿಂಕ್ ನೀವು ಸ್ಟಾರ್ಟಿಂಗ್ ನೋಡಿರೋ ವೀಡಿಯೋಗೂ ಇವಾಗ ನೋಡ್ತಾ ಇರೋ ವೀಡಿಯೋಗೂ ತುಂಬ ಡಿಫ್ರೆನ್ಸ್ ಇದೆ. ಬಿಕಾಸ್ ಸ್ಟಾರ್ಟಿಂಗ್ ನಾನು ಏನು ವೀಡಿಯೋ ಹಾಕಿದೆ ಅಂದರೆ ನಮ್ಮ ಅಣ್ಣ ಕಳಿಸಿರೋದು ಅಂತ ಏನು ಹಾಕಿದ್ದೆ, ಆಗ ಕೋಡಿ ಬಿದ್ದು ಹೊಸದ್ರಲ್ಲಿ ಹೋಗಿ ಶೂಟ್ ಮಾಡಿರೋ ವೀಡಿಯೋ. ಅವಾಗ ಸಖತ್ತು ಫೋರ್ಸಲ್ಲಿ ಹರಿತಾಯಿತ್ತು ನೀರು. ಇವಾಗ ನೀರೆಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಬಟ್ ಇಟ್ಸ್ ಬ್ಯೂಟಿಫುಲ್. ಸಖತ್ತು ಖುಷಿ ಆಯಿತು, ನಾನು ಎಂಜಾಯ್ ಕೂಡ ಮಾಡಿದೆ. ಅಲ್ಲಿ ನಾನೇನು ನಿಂತಿದ್ದೀನಿ, ಅಲ್ಲಿ ಸ್ವಲ್ಪ ಪಾಚಿ ಎಲ್ಲನೂ ಕಟ್ಟಿತ್ತು. ಅಲ್ಲಿ ನಿಂತ್ಕೋಬೇಕಾದ್ರೇ ಭಯ ಆಗ್ತಾಯಿತ್ತು. ಬಟ್ ಆದರೂ ಸಾಹಸ ಮಾಡಿ ನಿಂತ್ಕೊಂಡಿದ್ದೆ. ಆ ನೀರು ಹರಿಯೋ ಫೋರ್ಸ್ ಎಲ್ಲ ನೋಡಿಬಿಟ್ಟು ಫುಲ್ಲು ಎಕ್ಸೈಟ್ ಆಗಿಬಿಟ್ಟು ಕುಣಿದಾಡ್ತಾಯಿದ್ದೆ. ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾಯಿದ್ರು, ಮುಂದೆ ಬಂದಿದ್ದೀಯಾ, ಬಿದ್ದುಬಿಟ್ರೆ ಯಾರೂ ಎತ್ತಕ್ಕೆ ಬರಲ್ಲ ಅಂತಂದ್ಬಿಟ್ಟು. ಆವಾಗ ನನಗೆ ಹೆದರಿಕೆ ಆಗಿ ನನ್ನ ಎಕ್ಸ್ಪ್ರೆಷನ್ ನೋಡಿ ಇವಾಗ ಲಿಟ್ರಲಿ ವಿಡಿಯೋ ಎಡಿಟ್ ಮಾಡ್ಬೇಕಾದ್ರೆ ನಾನು ತುಂಬ ಸಲ ನಕ್ಕಿದ್ದೀನಿ ಇದೇ ವಿಡಿಯೋ ನೋಡಿಬಿಟ್ಟು. ನಾನು ಈ ಪ್ಲೇಸಿಗೆ ಹೋದಾದ್ಮೇಲೆ ಈ ಪ್ಲೇಸ್ನ ನೋಡಿ ವರ್ತ್ ಆಫ್ ಸ್ಪೆಂಡಿಂಗ್ ಟೈಮ್ ಅಂತ ಅನ್ನಿಸ್ತು. ಬಿಕಾಸ್ ಎವ್ರಿ ಮಿನಿಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ಇಂಥ ಪ್ಲೇಸಲ್ಲಿದ್ದರೆ ಆರಾಮಾಗಿ ಟೈಮ್ ಸ್ಪೆಂಡ್ ಆಗುತ್ತೆ. ಇಲ್ಲಿ ನಾನು ನನ್ನ ಫ್ರೆಂಡ್ ಫೋಟೋಗೆ ಪೋಸ್ ಕೊಡ್ತಾ ಇದ್ದೀವಿ. ಎಷ್ಟೊತ್ತು ಅಂತ ಅಲ್ಲೇ ಟೈಮ್ ಸ್ಪೆಂಡ್ ಮಾಡೋದಕ್ಕಾಗುತ್ತೆ, ಆಗಲ್ಲ ಅಲ್ವಾ. ನಾನು ಮೇನ್ ಹೋಗಿ ಇದ್ದಿದ್ದು ಉದ್ದೇಶ ಏನು ಅಂತಂದರೆ, ಕಡೆ ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಬಿಟ್ಟು ಸೊ ವಾಪಸ್ ಅದೇ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಅಲ್ಲ ಐನಪಾಳ್ಯದಲ್ಲಿ ಒಂದು ದೇವಸ್ಥಾನ ಇತ್ತು, ಸೊ ಆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಅಲ್ಲಿ ಟ್ರಾಫಿಕ್ ಸಖತ್ತಿತ್ತು. ಸೊ ಪಾರ್ಕಿಂಗಲ್ಲಿ ಗಾಡಿ ಹಾಕ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ವಾಪಸ್ ಕಾಲೇಜಿಗೆ ಹೋದೋ. ಐ ಥಿಂಕ್ ಇದೇ ದೇವಸ್ಥಾನದ ವೀಡಿಯೋ ಒಂದು ಚಿಕ್ಕ ಕ್ಲಿಪ್ಪಿಂಗ್ನ ನಾನು ಆಲ್ರೆಡಿ ನನ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೆ. ಅದು ವೀಕ್ಲಿ ವ್ಲಾಗಲ್ಲಿ ಅಂತ ಅನಿಸುತ್ತೆ. ಸೊ ಅದರ ಲಿಂಕ್ ಏನಾದರೂ ಇದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಅಥವಾ ಐಕಾರ್ಟಲ್ಲಿ ಹಾಕಿರ್ತೀನಿ. ಆ ವಿಡಿಯೋನ ಕೂಡ ಮಿಸ್ ಮಾಡ್ದಲೆ ನೀವು ಯಾರಾದರೂ ಇನ್ನೂ ನೋಡಿಲ್ಲ ಅಂದರೆ ನೋಡಿ, ಓಕೆನಾ. ಕಡೆ ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ಆ ದೇವಸ್ಥಾನದಲ್ಲಿ ತುಂಬ ರಶ್ ಕೂಡ ಇದ್ದರು. ಅಂತೂ ಇಂತೂ ದೇವ್ರ ದರ್ಶನ ಎಲ್ಲ ಮಾಡಿ ಊಟಕ್ಕೆ ಅಂತ ಹೋದೋ. ಇಲ್ಲಿ ಪ್ರತಿ ಸೋಮವಾರನೂ ಅನ್ನದಾಸೋಹ ನಡೆಯುತ್ತೆ. ಇಲ್ಲೇ ಊಟ ಮಾಡಿಕೊಂಡು ನಾವು ಕಾಲೇಜಿಗೆ ಹೋದೋ. ನೋಡಿದ್ರೆ